ಫ್ರೆಂಡ್, ನಿನ್ನೆ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ಹೈದರಾಬಾದ್ ನಡುವೆ ನಡೆದಂತ ಈ ಒಂದು ಪಂದ್ಯ ರೋಮಾಂಚನ ಇತ್ತು ಫ್ರೆಂಡ್. ಯಾಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಸೆಕೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡ್ತು, ಅಂದ್ರೆ ಬಾಲಿಂಗ್ ಆಯ್ಕೆ ಮಾಡ್ತು. ಆದ್ರೆ ಬಾಲಿಂಗ್ ಆಯ್ಕೆ ಮಾಡ್ತು, ಫಸ್ಟ್ ಬ್ಯಾಟಿಂಗ್ ಹೈದರಾಬಾದ್ಗೆ ಕೊಟ್ಟಿತ್ತು. ಆದ್ರೆ ಹೈದರಾಬಾದ್ನವರು ಬಿಗ್ ಟಾರ್ಗೆಟ್ ಕೊಡ್ತಾರಂತ ನಿರೀಕ್ಷೆಯಲ್ಲಿ ಇದ್ರು ಎಲ್ಲರೂ ಕೂಡ. ಯಾಕಂದ್ರೆ ಇವ್ರೇನಾದ್ರೂ ಟಾರ್ಗೆಟ್ ಕೊಡ್ಬೇಕು ಅಂದ್ರೆ 250 280 ರನ್ ಕೊಡ್ತಾರೆ ಫ್ರೆಂಡ್ ಫಸ್ಟ್ ಬ್ಯಾಟಿಂಗ್ ಆದ್ರೆ. ಆ ರೀತಿ ಟಾರ್ಗೆಟ್ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ವಿ. ಆದ್ರೆ ಇಲ್ಲಿ ಹೈದರಾಬಾದ್ ತಂಡ ಬ್ಯಾಟಿಂಗ್ ಮಾಡೋಕೆ ಬಂದಾಗ ಶಾರ್ದೂಲ್ ಠಾಕೂರ್, ಲಕ್ನೋ ಸೂಪರ್ ಜೈಂಟ್ಸ್ ಶಾರ್ದೂಲ್ ಠಾಕೂರ್ ಬಾಲಿಗೆ ಅಭಿಷೇಕ್ ವರ್ಮಾ ಹಾಗೆ ಇಶಾನ್ ಕಿಶನ್ ಮೊದಲಿಗೆ ಧೂಳಿಪಟ ಇತ್ತು ಫ್ರೆಂಡ್. ಇಶಾನ್ ಕಿಶನ್ 0ಕ್ಕೆ ಔಟ್ ಆದ್ರೆ ಅಭಿಷೇಕ್ ಶರ್ಮಾ 1 ರನ್ ಮಾಡಿ ಔಟ್ ಆದ್ರು. ಟೋಟಲ್ ಆಗಿ ಇಲ್ಲಿ ಹೆಡ್ 47 ರನ್ ಮಾಡಿದ್ರು. ಆಮೇಲೆ ನಿತೇಶ್ ಕುಮಾರ್ ರೆಡ್ಡಿ 32 ರನ್, ಕ್ಲಾಸನ್ನು ಕೂಡ 34 ರನ್ ಮಾಡಿದ್ರು ಅಷ್ಟೇ. ಮತ್ತು ಯಾರು ಕೂಡ ಅಂತ ಪ್ರದರ್ಶನ ಕೊಡಲಿಲ್ಲ ಹೈದರಾಬಾದ್ ವಿರುದ್ಧ. ಹೈದರಾಬಾದ್ ತಂಡ ಪರವಾಗಿ ಇಲ್ಲಿ 47 ರನ್ ಹೆಡ್ ಮಾಡಿದ್ರು. ಇಲ್ಲಿ ಯಾರು ಕೂಡ ಒಬ್ರು ಕೂಡ 15 ಕೂಡ ಮಾಡ್ಕೊಂಡಿಲ್ಲ ಅಂತ ಬಾಲಿಂಗ್ ಹಾಕಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್. ಇಲ್ಲಿ ಶಾರ್ದೂಲ್ ಠಾಕೂರ್ ಪ್ರಮುಖ 4 ವಿಕೆಟ್ ತಗೊಂಡಿದ್ದಾರೆ. 4 ವಿಕೆಟ್, ಇವರೇನೋ 4 ವಿಕೆಟ್ ಪ್ರಮುಖ 4 ವಿಕೆಟ್ ತಗೊಳ್ಳಿಲ್ಲಂತೆ. 250 280 ರನ್ ಟಾರ್ಗೆಟ್ ಕೊಡ್ತಿತ್ತು ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಫ್ರೆಂಡ್ ಗೊತ್ತಿರ್ಲಿ ಶಾರ್ದೂಲ್ ಠಾಕೂರ್ ಅನ್ಸೋಲ್ಡ್ ಆದವರು ಬ್ಯಾಕ್ ಆಫ್ ಇಂದ ಬಂದು ಇಷ್ಟು ಕಮ್ ಬ್ಯಾಕ್ ಮಾಡಿದ್ರೆ ಗ್ರೇಟ್. ಇವರು ಬೇಕೇ ಬೇಕು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಪ್ರತಿ ಮ್ಯಾಚ್ಗೂ ಕೂಡ ಅನ್ಸೋಲ್ಡ್ ಆದವರು ಈಗ ಪ್ರತಿ ಮ್ಯಾಚ್ಗೆ ಬೇಕು, ಆ ರೀತಿ ಪರಿಶ್ರಮ ಕೊಟ್ಟಿದ್ದಾರೆ ಶಾರ್ದೂಲ್ ಠಾಕೂರ್. ಗ್ರೇಟ್ ಅಂತಾನೆ ಹೇಳ್ಬೋದು ಫ್ರೆಂಡ್. ಟೋಟಲ್ ಆಗಿ 190 ರನ್ ಟಾರ್ಗೆಟ್ ಕೊಟ್ಟಿತ್ತು ಹೈದರಾಬಾದ್ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಲಕ್ನೋ ಸೂಪರ್ ಜೈಂಟ್ಸ್ ಮಿಚೆಲ್ ಮಾರ್ಷ್ ಹಾಗೆ ಅವ್ರ ಜೊತೆಗೆ ಬಂದ ಓಪನಿಂಗರ್ ಚೆನ್ನಾಗಿರುವಂತ ಪ್ರಶ್ನೆ ಬರಲಿಲ್ಲ. ಮಿಚೆಲ್ ಮಾರ್ಷ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕಟ್ತಾ ಇದ್ರು. ಆಮೇಲೆ ಬಂದ ನಿಕೋಲಸ್ ಪೂರನ್, ಮಾರ್ಷು ನಿಕೋಲಸ್ ಪೂರನ್ ಬಂದು ಈ ಒಂದು ಮ್ಯಾಚ್ ನ ಕಂಪ್ಲೀಟ್ ಆಗಿ ಹೈದರಾಬಾದ್ ಕಡೆಯಿಂದ ಲಕ್ನೋ ಸೂಪರ್ ಜೈಂಟ್ಸ್ ಗೆ ಗೆಲ್ಲುವಂತ ಸನಿಯಕ್ಕೆ ತಂದು ಇಟ್ಟಿದ್ರು ಫ್ರೆಂಡ್. ಟೋಟಲ್ ಆಗಿ 70 ರನ್ ಮಾಡಿ ನಿಕೋಲಸ್ ಪೂರನ್ ಔಟ್ ಆದ್ರೆ ಇಲ್ಲಿ 52 ರನ್ ಮಾಡಿ ಮಾರ್ಷ್ ಔಟ್ ಆದ್ರು. ಟೋಟಲ್ ಆಗಿ ಇಲ್ಲಿ ಇನ್ನು ಗೆಲ್ಲೋಕೆ 30-20 ರನ್ ಬೇಕಾದಾಗ ರಿಷಬ್ ಪಂತ್ ಹಾಗೆ ಇತರೆ ಪ್ಲೇಯರ್ ಬಂದು ಈ ಒಂದು ಮ್ಯಾಚ್ ನ ಫಿನಿಶಿಂಗ್ ಮಾಡ್ಕೊಂಡು ಹೋದ್ರು. ಈ ಒಂದು ಮ್ಯಾಚ್ 16.1 ಬಾಲ್ ಅಲ್ಲಿ ಮುಗಿಸಿದ್ರು ಈ ಒಂದು ಮ್ಯಾಚ್ ನ. ಇವರಿಗೆ ರನ್ ರೇಟ್ ಕೂಡ ಸಿಕ್ಕಾಪಟ್ಟೆ ರನ್ ರೇಟ್ ಆಯ್ತು ಇವರ ಒಂದು ಟೀಮ್ ಗೆ ಫ್ರೆಂಡ್. ಟೋಟಲ್ ಆಗಿ ಹೈದರಾಬಾದ್ ತಂಡಕ್ಕೆ ಹೈದರಾಬಾದ್ ನಲ್ಲಿ ಸೋಲ್ಸಬಹುದು ಅಂತ ತೋರ್ಸ್ಕೊಟ್ಟ ಲಕ್ನೋ ಸೂಪರ್ ಜೈಂಟ್ಸ್. ಈ ಫಸ್ಟ್ ಮ್ಯಾಚ್ ಧೂಳಿಪಟ ಎಬ್ಸಿದ್ರು ಹೈದರಾಬಾದ್ ತಂಡ. ಈಗ ಎರಡನೇ ಮ್ಯಾಚ್ ಕೂಡ ಸೋತಿದ್ದಾರೆ, ಹಿನ್ನೋವೆಗೆ ಸೋತಿದ್ದಾರೆ. 190 ರನ್ 16.13 ಬಾಲ್ ಅಲ್ಲಿ ಮುಗಿಸಿದ್ದಾರೆ. ಹಾಗಾಗಿ ಇಲ್ಲಿ ಹೈದರಾಬಾದ್ ತಂಡಕ್ಕೆ ಇದು ನುಂಗಲಾರದ್ದು. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಒಂದು ಮ್ಯಾಚ್ ಸೋತಿತ್ತು, ಒಂದು ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಗ್ರೇಟ್ ಕಮ್ ಬ್ಯಾಕ್ ಆಗಿದೆ. ನಾನು ಅನ್ಕೊಂಡಿದ್ದೆ ಸೂಪರ್ ಜೈಂಟ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ನಲ್ಲಿ ಏನು ಭಾಷಣ ಬರಲ್ಲ ಅನ್ಕೊಂಡಿದ್ದೆ, ಆದ್ರೂ ಪರವಾಗಿಲ್ಲ, ಇದೆ ಪವರ್ ಇದೆ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ನಲ್ಲಿ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನೋಡಿ ನಿಮ್ಗೆ ಏನ್ ಅನ್ಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋ ಏನ್ ಮಾಡ್ತಾ ಇದೀನಿ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.